ಗೈಸ್ ಫೈನಲಿ ನಮ್ಮ ಹೆಣ್ಮಗುಗೆ ಅರ್ಶಿನ ಕುಂಕುಮ ಇಕ್ತಾ ಇದ್ದೀವಿ. ಅವಳು ಬೇಜಾರಾಗ್ತಾಳು. ಇಲ್ಲ ಗೈಸ್ ಕೇಳಿ ನಾನು ಬೇಜಾರಾಗ್ಬಿಟ್ಟಿದ್ದೀನಿ. ಕಾರ್ ತೊಗೊಂಡಿಲ್ಲ ಅಂದ್ಬಿಟ್ಟು ಹೇಳ್ತಾ ಇರೋದಲ್ಲ ನೀನು, ಅದಕ್ಕೆ ಕಾರ್ ಗೈಸ್ ದೀಪ ಅವಾಗಿನ ಅಂಟತಾನೆ ಇಲ್ಲ, ಅಂಟಿಸ್ತಾನೆ ಇದ್ದೀರ ಅಂಟು. ಗಾಡಿ ನೋಡಿ ಏನಕ್ಕೋ ತುಂಬ ಹೊಟ್ಟೆ ಉರಿತಿತ್ತು, ಗಲೀಜು ಏನಕ್ಕೆ ಇಷ್ಟ ಆಗೈತೆ ಅಂತ ಗೊತ್ತಿಲ್ಲ. ಸೊ ನೀವೇ ಗಾಡಿನ ತೊಳೆದ್ಬಿಡೋಣ, ದೆನ್ ಆಮೇಲೆ ಕೆಲಸ ಮಾಡೋಣ. ಫಸ್ಟ್ ಗಾಡಿ ಇದರಿಂದನೇ ನಾನು ದುಡಿತಾ ಇರೋದು. ಸೊ ಇದನ್ನು ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಹೆಂಗೆ ಹೇಳ್ರಿ. ಬಟ್ ಇದೆಲ್ಲ ಸ್ಕ್ರಾಚಸ್ ಹೆಂಗಾಯಿತು ಅಂತ ಗೊತ್ತಿಲ್ಲ, ನಾನೇನು ಬೇಕು ಅಂತ ನಾವು ಮಾಡಿಲ್ಲ. ಏನಿವೆ ನಮ್ಮ ಕೈಯಲ್ಲದಷ್ಟು ನಾವು ಚೆನ್ನಾಗಿ ಇಟ್ಕೋಬೇಕಲ್ಲ. ಸೊ ಅಷ್ಟೇ, ನೀವು ಅಷ್ಟೇ. ಏನು ಚೆನ್ನಾಗಿ ನೀವು ಯಾವುದ್ರಲ್ಲಿ ದುಡಿತಾ ಇದ್ದೀರೋ ಸೊ ಅದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಸಾಕು, ಏನಿಲ್ಲ. ಬನ್ನಿ ತೊಳೆದ್ಬಿಟ್ಟು ನಿಮ್ಗೆ ಸಿಗ್ತೀನಿ ನಾನು. ಸೊ ಗೈಸ್ ಫೈನಲಿ ನಾನು ಗಾಡಿನ ತೊಳೆದೆ. ತೊಳೆದಿದ್ದೀನಿ, ಪ್ರಾಬ್ಲಮ್ ಏನಿಲ್ಲ. ಬಟ್ ಈ ಸ್ಕ್ರಾಚಸ್ ನೋಡಿದ್ರೆ ಭಯ ಆಗ್ತೈತೆ. ರಬ್ಬಿಂಗ್ ಮಾಡಿಸ್ಬೋದು ಅನಿಸುತ್ತೆ ಇದಕ್ಕೆ. ನೋಡುವ ನೆಕ್ಸ್ಟ್ ಸರ್ವಿಸ್ ಏನಾದರೂ ಬಿಟ್ಟಾಗ ಕ್ಲೀನಾಗಿ ರಬ್ಬಿಂಗ್ ಮಾಡಿಸ್ಬಿಡೋಣ. ಮಾಡ್ಸೋಣ ರಬ್ಬಿಂಗು. ತುಂಬ ದಿನ ಆಗಿತ್ತು ಗೈಸ್ ಬಿಟ್ಟರೆ ನಾನು ಮಲಗಿ ಇವರೆಲ್ಲ ನನಗೆ ಫುಲ್ ಬೇಜಾರಾಗ್ಬಿಟ್ಟವ್ರೆ. ಅವ್ನು ಗಣೇಶನಿಗೆ ಮೆಸೇಜ್ ಹಾಕಿ ಮಲಗಿರೋನು 10 ಗಂಟೆಗೆ ಬರ್ತೀನಿ ಅಂತ. ಮತ್ತು ಫೋನೇ ಎತ್ತಿಲ್ಲ, ನಾನು ಫೋನ್ ಪ್ಲೇಟ್ನಿಂದ ಮಲಗಿಬಿಟ್ಟಿರೋ. ನಮ್ಮ ಅಜ್ಜಿನೂ ಎಬ್ಬಿಸ್ತಿಲ್ಲ ನನಗೆ. 2 ಗಂಟೆಗೆ ಎಚ್ಚರ ಆಗಿದ್ದು ನನಗೆ. ಅವನು ಅರ್ಧ ಹೇಳುತ್ತಲ್ಲ, ನಮ್ಮ ಅಜ್ಜಿ ಅಡುಗೆ ಮಾಡ್ತಿತ್ತು 2 ಗಂಟೆಗೆ ಅಂತ, ಅದೇನಪ್ಪ ಸೌಂಡು ಅಂತ. ಸೊ ಅವಾಗ ಎಚ್ಚರ ಆಗಿ ಮತ್ತೆ ಮಲಗಿ 9:30 ಇದ್ದಿರೋದು ನಾನು. ಇಟ್ಸ್ ಆಲ್ ಹ್ಯಾಪನ್ ಗೈಸ್, ಇಟ್ಸ್ ಆಲ್ ಹ್ಯಾಪನ್. ತುಂಬ ದಿನ ಆಗಿತ್ತು ಗೈಸ್ ನಿದ್ದೆ ಮಾಡಿ. ನಾನು ಯಾವಾಗೂ ನಿದ್ದೆ ಇಲ್ಲ, ಕ್ಲೀನಾಗಿ ತೊಳ್ತಾ ಇಲ್ಲ. ಯಾವಾಗೂ ನಿದ್ದೆ ಮಲ್ಕೋಬೇಕು ಅಂದ್ಕೊಂಡೇ ಇದ್ದೆ ನಾನು ತುಂಬ ದಿನದಿಂದ. ನೀನೇನಕ್ಕೂ ಇರೋಕ್ಕಾಗಿಲ್ಲ ನನಗೆ. ಇರೋ ಒಂದು 10 ನಿಮಿಷ ಮಲಗೋಣ ಅಂದ್ಕೊಂಡು ಮಲಗಿ ಅವನು ಟೆಕ್ಸ್ಟಾಗಿ ಮಲಗಿರೋನು ಎದ್ದೇ ಇಲ್ಲ ನಾನು. ಬನ್ನಿ ಆಚೆ ಹೋಗು ಒಂದು ಸ್ವಲ್ಪ ಹೊತ್ಬಿಟ್ಟು. ಗೈಸ್ ನಾನು ಇಲ್ಲೊಂದು ಕಡೆ ಬಂದಿದ್ದೆ. ಸೊ ಇದು ಯಾವ ಜಾಗ ಅಂತ ನೀವು ಕಮೆಂಟ್ ಮಾಡಿ ಗೈಸ್, ನೋಡೋಣ. ಇಲ್ಲೊಬ್ಬರು ಯಾರೋ ಅವರೇ, ಒಬ್ಬರು ಇನ್ಫ್ಲುಯೆನ್ಸರ್ ಅವರೇ. ಸೊ ಇಲ್ಲಿ ಯಾರು ಇರೋದು, ಏನು ಕತೆ ಅಂತ ಕಮೆಂಟ್ ಮಾಡಿ ನೋಡೋಣ. ನಿಮಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ. ಎನಿವೆ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ. ಎನಿವೆ ಇಲ್ಲೇ ಇರೋದು, ಕಮೆಂಟ್ ಮಾಡಿ ನೋಡೋಣ ಎಲ್ಲಿರೋದು, ಯಾರ ಕತೆ, ಏನು ಕತೆ ಅಂತ ನೀವು ಹೇಳ್ತೀನಿ. ನೆನ್ನೆ ಮಧ್ಯಾಹ್ನ ನೆನ್ನೆ ಟಿಫನ್ ಮಾಡಿದ್ದು. ನೆನ್ನೆ ಮಧ್ಯಾಹ್ನ ಸಾಯಂಕಾಲ ಒಂದು ಮಸಾಲೆ ಪೂರಿ ತಿಂದಿರೋನು. ಅದು ಬಿಟ್ಟರೆ ನಾನು ಇವಾಗಲೇ ಟಿಫನ್ನಿಗೆ ಬಂದಿರೋದು. ಸೊ ಟಿಫನ್ ತೊಗೊತಾ ಇದ್ದೀನಿ. ಚಿತ್ರಾನ್ನ ಕೇಳಿದೆ, ಚಿತ್ರಾನ್ನ ಇಲ್ಲ ಅಂತ. ಅದಕ್ಕೆ ಇಲ್ಲಿ ಏನೋ ರೈಸ್ ಬಾತ್ ಇದಂತೆ. ಬನ್ನಿ ರೈಸ್ ಬಾತ್ ತೊಗೊಂಡು ದೆನ್ ಇವತ್ತಿನ ದಿನ ಏನೂ ಇಲ್ಲ ಗೈಸ್. ಏನೂ ಇಲ್ಲ ದಿನ ಇವತ್ತು. ಸುಮ್ಮನೆ ನನ್ನ ಲೈಫ್ನ ನಾನು ತೋರಿಸೋದು ಅಷ್ಟೇ ಇವತ್ತಿನ ದಿನ. ಸೊ ಓಕೆ ಗೈಸ್, ನಾನು ಫೈನಲಿ ಮನೆಗೆ ಬಂದೆ. ಆ್ಯಂಡ್ ನಿಮ್ಗೊಂದೇನೋ ಹೇಳಬೇಕಾಗಿತ್ತು ನಾನು. ಏನು ಅಂದರೆ ನಾನು ಮೊನ್ನೆ ಒಂದು ವ್ಲಾಗ್ ಹಾಕಿದ್ದೆ. ಸೊ ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಏನು ಅಂದರೆ ಏನು ಹೇಳಿಲ್ಲ ಅಂದರೆ ಸುಮ್ಮನೆ ಕ್ಲೂ ಏನಕ್ಕೆ ಕೊಡ್ತೀರಾ ಅಂತ. ಸೊ ಗೈಸ್ ನಾನು ಹೇಳಬೇಕು ಅಂತಲೇ ಬಂದಿದ್ದು. ದೆನ್ ನಾನು ಕುಂತ್ಕೊಂಡು ಯೋಚನೆ ಮಾಡಿದೆ, ಹೇಳೋದು ಅದರಿಂದ ವೇಸ್ಟು. ದೆನ್ ಅವರು ನನ್ನ ವ್ಲಾಗ್ನ ನೋಡ್ತಾ ಇರ್ತಾರೆ, ಸುಮ್ಮನೆ ಅವ್ರಿಗೆ ಏನಕ್ಕೆ ಹರ್ಟ್ ಮಾಡೋದು ಅಂತ ಅನಿಸ್ತು. ಆ್ಯಂಡ್ ಅದನ್ನ ಕಟ್ ಮಾಡ್ಬೋದು ಅಂತ ನೀವು ಅನ್ಕೋಬೋದು. ಸೊ ಏನಕ್ಕೆ ಕಟ್ ಮಾಡಿಲ್ಲ ಅಂದರೆ ಗೈಸ್, ನನ್ನ ಲೈಫಲ್ಲಿ ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸು ನಿಮ್ಗೆ ನಾನು ಹಂಚ್ಕೊಂಡಿದ್ದು. ನೀವು ಅದನ್ನು ನಾನು ಮಾಡಿರೋ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬಿಡ್ರಿ ಅಂತ ನಿಮ್ಗೆ ಹೇಳ್ತೀನಿ ಅಷ್ಟೇ. ಸೊ ಅದರಿಂದನೇ ನಾನು ಅದನ್ನು ಹಂಗೆ ಕಂಟಿನ್ಯೂ ಮಾಡಿದ್ದು. ಎನಿವೆ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಆ್ಯಂಡ್ ಅದು ಬಿಟ್ಟರೆ ಇವಾಗ ಸ್ನಾನ ಮಾಡಬೇಕು. ಸ್ನಾನ ಮಾಡ್ಕೊಂಡು ಒಂಚೂರು ಆಚೆ ಹೋಗ್ಬೇಕು. ಅದು ಎಲ್ಲಿ ಅಂತ ನಿಮ್ಗೆ ಹೇಳ್ತೀನಿ. ಬನ್ನಿ ಫಸ್ಟು ಸ್ನಾನ ಮಾಡ್ಕೊಬಿಡೋಣ, ನಿಮ್ಗೆ ಸಿಗ್ತೀನಿ ನಾನು. ಸೊ ಗೈಸ್ ಇಲ್ಲಿ ಒಂದು ಕಡೆ ಬಂದಿದ್ದೆ, ನಮ್ಮ ಏರಿಯಾ ಸೈಡೇ. ಸೊ ಇಲ್ಲಿ ಹುಡುಕ್ತಾಯಿನಿ ರೋಡ್ ಸಿಗ್ತಾನೆ ಇಲ್ಲ ಗೈಸ್ ನನಗೆ. ಇಲ್ಲಿ ಮ್ಯಾಪ್ ಹಾಕ್ಕೊಂಡು ಬಂದರೆ ರೋಡೆಲ್ಲ ಫುಲ್ ಬ್ಲಾಕು. ನಾನು ಆವಾಗಲೇ ಕರೆಕ್ಟಾಗಿ ಹೋದೆ, ಬರಬೇಕಾದ ಹುಡುಕ್ತಾಯಿನಿ ಅವಾಗಿಂದ ರೋಡ್ ಹುಡುಕ್ತಾನೆ ಇದೀನಿ, ಗೊತ್ತಾಗ್ತಾನೆ ಇಲ್ಲ ಲಿಟ್ರಲಿ. ಅವಾಗಿಂದ ಈ ರೋಡೆಲ್ಲ 3-4 ಸಲ ತಿರುಗಾಡ್ಬಿಟ್ಟೆ ಅಂದ್ಕೊಳ್ರಿ. ಬನ್ನಿ ಮತ್ತೆ ಮ್ಯಾಪ್ ಹಾಕ್ಕೊಂಡು ನೋಡೋಣ ಯಾವ ಸೈಡು ಅಂತ. ಸೊ ಗೈಸ್ ಫೈನಲಿ ನಾನು ಒಂದು ಕಡೆ ಬಂದಿದ್ದೆ. ಸೊ ಏನು ಅಂದರೆ ಒಂದು ಅಕ್ಕ ಇದ್ದರು. ಸೊ ಅಕ್ಕ ಏನೋ ಮನೆ ಶಿಫ್ಟ್ ಮಾಡ್ತಾರಂತೆ. ಸೊ ನಿಯರ್ ಬೈ ಎಲ್ಲಾದರೂ ಮನೆ ಖಾಲಿ ಇತ್ತಾ ಬಾ ಹುಡ್ಕೋಣ ಅಂದರು.
ನೋಡೋಣ ಅವಕ್ಕ ಅದು ನನ್ನ ಬ್ಲಾಗಲ್ಲಿ ಬರೋಕ್ಕೆ ಕಂಫರ್ಟಬಲ್ ಏನಾದರೂ ಇದ್ದರೆ ತೋರಿಸ್ತೀನಿ. ದೆನ್ ಬೇಡ ಅಂದರೆ ನಾನು ಒಬ್ಬನೇ ಮಾಡ್ತೀನಿ. ನೀವೇ ಬನ್ನಿ ಗಾಯ್ಸ್. ಮುಖದಲ್ಲಿ ಫುಲ್ಲು ಪಿಂಪಲ್ಸ್ ಆಗಿಬಿಡೈತೆ. ನಮ್ಮ ಹುಡುಗರು ಏನು ಹೇಳ್ತಾರೆ ಗೊತ್ತಾ? ಹೇಳ್ತಾರೆ ಗಾಯ್ಸ್, ಹೇಳೋಕ್ಕಾಗಲ್ಲ ನೋಡಿರಿ ಹೆಂಗೆಲ್ಲ ರೆಗಿಸ್ತಾರೆ. ನನ್ನ ಕಷ್ಟ ನನಗೆ, ಇವ್ರುಗಳಿಗೆ ತಮಾಷೆ. ನೀವೇ ಬನ್ನಿ ಹೋಗುವ. ಎಲ್ಲದಕ್ಕೆ ವಿಡಿಯೋದಲ್ಲೆಲ್ಲ ಫುಲ್ ನಿಮ್ಮದೇ ಬಜಾರು. ಹ್ಞೂ ಸಿಗ್ಗೋರೆಲ್ಲ ಅದೇ ಕೇಳ್ತಾ ಇರೋದು. ಏನು ಹಂಗೆ ಮಾಡಿದ್ಯಾ ಪಾಪ, ಅವ್ರಿಗೆ ಹೆಂಗೆ ಮಾಡಿದ್ಯಾ ಎಲ್ಲ ಪಾಪ ಅಂತವ್ರು ಅಷ್ಟೇ. ಅದಕ್ಕೆ ಎಲ್ಲರೂ ಪಾಪ ಅಂತವ್ರೆ ನಿಮ್ಮನ್ನ ಏನಕ್ಕೆ ಹಂಗೆ ಮಾಡಿದ್ಯಾ ಅಂತ. ಅದೇ ಪ್ರ್ಯಾಂಕು ಅವತ್ತು ಪ್ರ್ಯಾಂಕ್ ಅದಕ್ಕೆ ಸೀರೆದು ಫಂಕ್ಷನ್ಗೆ ಹೋಗ್ಬೇಕು ಅಂತ ರೆಡಿ ಮಾಡಿಸಿದ್ನಲ್ಲ ಅದು. ಹಾಂ ಸಿಗ್ದವರೆಲ್ಲ ಅದೇ ಕೇಳೋದು. ಸೊ ಗಾಯ್ಸ್ ಫೈನಲಿ ನಾನು ಅದಕ್ಕೆ ಮನೆ ಹತ್ರ ಬಂದೆ. ಅಲ್ಲಿ ಹೇಳಿದ್ನಲ್ಲ ನಿಮಗೆ ಮನೆ ನೋಡೋಕೆ ಹೋಗ್ಬೇಕು ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಬಂದು ಫೈನಲ್ ನಾನು ಅದಕ್ಕೆ ಮನೆ ಹತ್ರ ಬಂದೆ. ದೆನ್ ನನಗೆ ಯಾಕೋ ನನ್ನ ಕ್ಯಾಮ್ರಾ ಯಾಕೋ ಡಲ್ ಕಾಣಿಸ್ತೈತೆ. ನಿಜ ಡಲ್ ಕಾಣಿಸ್ತೈತೋ ಇಲ್ವೋ ಒಂದ್ಸಲಿ ಕಮೆಂಟ್ ಮಾಡಿ ನೋಡಿ ಗೈಸ್. ಏನಾದರೂ ಕ್ಯಾಮ್ರಾ ಡಲ್ ಕಾಣಿಸ್ತೈತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಕ್ಯಾಮ್ರಾ ಏನಾದರೂ ಡಲ್ ಇದ್ದರೆ ಹೋಗ್ಬಿಟ್ಟು ಹೊಸ ಫೋನ್ ಎತ್ತಾಕೊಂಡು ಬರೋಕ್ಕಾಗಲ್ಲ ಇವಾಗಿರೋ ಸಿಚುವೇಶನ್. ಸುಮ್ಮನೆ ಹೇಳಿ ಜೋಶಲ್ಲ ಅಷ್ಟೇ. ಲಿಫ್ಟಿಕ್ ನೋಡ್ರಿ, ಲಿಫ್ಟಿಕ್ಕು ಅದು ಬಿಡೋದು. ಏನು ನಾನು ಬಾಬು ಜೊತೆ ಬರ್ತೀನಿ ಅಂತ ಹೇಳಿದ್ ನೀನು. ಬಸ್ಸಲ್ಲಿ ಬಂದಿದ್ದು ಶಿಷ್ಯ ನಾನು. ನೋಡಿ ಗಾಯ್ಸ್ ಫುಲ್ ಬ್ಯುಸಿ ಪರ್ಸನ್. ನೋಡಿ ಗಾಯ್ಸ್ ಫುಲ್ ಬ್ಯುಸಿ ಪರ್ಸನ್ನು. ಯಾರು ನನ್ನ ಕೇಳೇ ಇಲ್ವಲ್ಲ. ಯಾರು ಕೇಳ್ತಾರೆ ಹೇಳಿ ನಿನ್ನ ಮುಸುಡಿಗೆ. ಎಲ್ಲ ಒಂದಿನ ಅಷ್ಟೇ ಖುಷಿಗೆ ಅಷ್ಟೇ. ಸೊ ಬನ್ನಿ ಗಾಯ್ಸ್, ಇವಾಗ ನನಗೋಸ್ಕರ ನಡ್ಕೊಂಡೇ ಬಂದುಬಿಟ್ಟಿರೋದು. ನನಗೋಸ್ಕರ ಅಲ್ಲ, ಇಲ್ಲೇನೋ ಕೆಲಸ ಆಯ್ತು ಅದಕ್ಕೋಸ್ಕರ. ಸುಮ್ಮನೆ ನಾನೇ ಬಿಡಕ್ಕೆ ಕೊಡೋ ಥರ ಆಗ್ಬಿಡುತ್ತೆ ಆಮೇಲೆಲ್ಲ. ಏನು ನೀನು ನೋಡ್ಬೇಕು ಅನ್ಸಿದ್ರು ನಮಗೆಲ್ಲ ಏನು ನಮ್ಮ ಶಿಷ್ಯ ಇದ್ದಾಗ ನೀನು ಎಷ್ಟೊತ್ತೇಳಿ ನೋಡೋದು. ಯಪ್ಪ ಅಸಿಸ್ಟೆಂಟ್ ಮಾಡ್ಕೊಬಿಟ್ಟವ್ರು ಗಾಯ್ಸ್. ಇಂಡೈರೆಕ್ಟಾಗಿ ಹೇಳ್ತಾವ್ರು ಅಷ್ಟೇ. ಸೊ ಗಾಯ್ಸ್ ಇವ್ನು ನಮ್ಮ ಅಸಿಸ್ಟೆಂಟ್. ಹೇಳಿದ್ರಲ್ಲ ಅಸಿಸ್ಟೆಂಟೇ ನಾನು, ಇನ್ನೇನು ಮತ್ತೆ. ಎಸ್ ಏನು ಕೊಡ್ಸಲ್ವ, ಇಷ್ಟು ದಿನ ಆದ್ಮೇಲೆ ಸಿಕ್ಕಿದ್ದೀನಿ. ಬಾ ಬಿಟ್ಟು ಬರ್ತೀನಿ ವಾಪಸ್ಸು. ಬಾ ಹೋಗಿ ಕೊಡ್ಸ. ಹೌದು, ಇವಾಗ ಕೊಡ್ಸಂಗಿದ್ರೆ ಮಾತ್ರ ನಾನು ಇಲ್ಲಿರು, ಇಲ್ಲಾಂದ್ರೆ ಹೋಗ್ತಾ ಇರೋ ವಾಪಸ್ಸು. ಎಲ್ಲ ಇಲ್ಲಿ ಕೊಡ್ಸಂಗಿದ್ರೆ ಮಾತ್ರ ಇಲ್ಲಿರು, ಇಲ್ಲಾಂದ್ರೆ ವಾಪಸ್ ಹೋಗು. ಅದಕ್ಕೆ ಯೋಗಿ ಬರ್ತಿರೋದಂತ ಫುಲ್ ಪೂಜೆ ಮಾಡಿಬಿಟ್ಟಿರೋದಾ ಮನೇಲ? ಏನು ನೋಡಿ ನೀವು ಬರ್ತಾಯ್ತಂತ ಅದಕ್ಕೆ ಪೂಜೆ ಎಲ್ಲ ಮಾಡೈತಾ? ಏನು ಸಮಾಚಾರ? ಯಾಕೋ ವಿಡಿಯೋದಲ್ಲಿ ನಾನು ನಿನ್ನ ಜ್ಯೂಸ್ ಕೊಡ್ಸಿರೋದನ್ನ ಕಟ್ ಮಾಡ್ಬಿಟ್ಟಿದ್ಯಾ? ನಾನು ಕೊಡ್ಸಿದೆ ಅಂತಲ್ಲ. ಯಾವ್ದಳು? ಯಾವಾಗ? ಮೊನ್ನೆ ರಾತ್ರಿಯಲ್ಲಿ ಜ್ಯೂಸ್ ಕುಡಿದ್ರಲ್ಲ, ಕ್ಯಾಪ್ನ ಇದ ನೋಡಿ. ನಾನು ಕೊಡ್ಸಿದೆ ಅಂತ ನೀನು ಬಿಡು, ಗೊತ್ತು. ಯಾವ್ದು ನೀನೇನ ಕೊಡ್ಸಿದ್ದು? ನೀನೇ ಕೊಡ್ಸಿದ್ದು, ನಾನು ಸುಮ್ಮನೆ ಹೇಳಿದ್ದು ಅಷ್ಟೇ. ಲೇ ನಾನು ನೀನು ಕೊಡ್ಸಿದ್ ಕಡೋ, ಆ ಕಡೆ ಹೋಗಿ ನಾವು ಜ್ಯೂಸ್ ಕುಡ್ದಿಲ್ವ ನೈಟ್ ಸಂಡೆ. ಕ್ಯಾಪ್ನ ಬಂದು ಹೇಳ್ತೀನಿ ಅಷ್ಟೇ. ನೋಡಿ ವಿಡಿಯೋ ನೋಡ್ಬಿಟ್ಟು ಹೇಳ್ತೀನಿ. ಏನು ಹೇಳು? ಅಯ್ಯೋ ಅಕ್ಕ, ಈ ಹೆಣ್ಮಗು ಕೊಡಕ್ಕ ಬಾಳ ಕುತ್ಕೋ. ಸೊ ಗಾಯ್ಸ್ ಫೈನಲಿ ನಮ್ಮ ಹೆಣ್ಮಗುಗೆ ಅರ್ಶಿನ ಕುಂಕುಮ ಇಕ್ತಾ ಇದೀವಿ. ಅಕ್ಕ ಅರ್ಶಿನೂ ಇಕ್ಕಕ್ಕ ಸೈಡ್ಗೆ. ಏನ್ ನೀನ್ ನಮ್ಗೆ ಎಷ್ಟು ಮಾಡ್ತೀಯಾ? ಸೊ ಗೈಸ್ ಬಬ್ಲೂರ್ ಸ್ಟ್ಯಾಂಡು, ಬರ್ಡೇ ಸ್ಟ್ಯಾಂಡ್ ಈವೆಂಟ್ದು ಸ್ಟ್ಯಾಂಡ್ ಇತ್ತು. ನಾವು ಅವ್ರ ಮನೆ, ನಮ್ಮ ಇದು ಅದಕ್ಕೆ ಮನೇಲಿ ಮೊನ್ನೆ ಯಾರ್ದು ಬರ್ಡೇ, ನಾವೇ ಬರ್ಡೇ ಮಾಡ್ದಕ್ಕೆ ಗೌಂಡಿದ್ದು. ಸೊ ಓಹೋ ಲೋ ಹಿಂಗೆಲ್ಲ ಇರ್ಬೋದ್ರೆ ನಮ್ಮ ಜೊತೆ ಸೇರ್ಬೇಡಕ್ಕೊಳಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ನಾವು ಫೋನೇ ಮಾಡಲ್ಲ ನಿಮಗೆಲ್ಲ ಆಮೇಲೆ ನಾನು. ಸೊ ಬನ್ನಿ ಗೈಸ್, ಅಣ್ಣ ಫುಲ್ ಜಿಮ್ಗೆ ಹೋಗಿ ಬಾಡಿ ಮಾಡ್ತಾವನೆ. ಸೊ ಐ ವಾಂಟ್ ಟು ಗೋ ಮಾಡೋಣ, ಆದಷ್ಟು ಬೇಗ ಹೋಗೋಣ. ಬಟ್ ಏನು ಅಂದರೆ ಗೈಸ್, ನಮಗೆ ಇಷ್ಟು ದಿನ ನಾನು ಮೊದಲು ಸೇರಿದ್ದೆ, ನಾನೇ ತುಂಬ ದುಡ್ಡು ಕೊಟ್ಟು ನಾನು ಹೋಗೇ ಇಲ್ಲ ಮೊದಲು ಜಿಮ್ಗೆಲ್ಲ. ಏನಕ್ಕಂದರೆ ಟೈಮ್ ಇರಲಿಲ್ಲ ಗೈಸ್. ಸೊ ಅದರಿಂದ ಈ ಸಲ ನಾನು ಮಾಡಿದ್ರೆ ಗಿವ್ ಅಪ್ ಮಾಡಿದೆ ಸ್ವಲ್ಪ. ಇವಾಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದೆ, ಗಿವ್ ಅಪ್ ಮಾಡೋ ಥರ ಇರಬಾರ್ದು ಗೈಸ್. ಸೊ ಅದರಿಂದ ನನಗೂ ಎಲ್ಲ ಆಸೆನೇ ಗೈಸ್, ಮನುಷ್ಯ ಅಲ್ವ ನಾನು, ನನಗೂ ಆಸೆನೇ ಎಲ್ಲ ಇರಬೇಕು ಅಂತ. ಎನಿವೆ ಆಗುತ್ತೆ, ಎಲ್ಲ ಒಂದಿನ ಹಾಗೆ ಆಗುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಇವಾಗ ಯೋಚನೆ ಬಿಟ್ಟು ಬೇರೆ ಬೇರೆ ಕೆಲಸ ಮಾಡುವ. ಜಿಮ್ಮು ಒಬ್ಬಳು
ಸೊ ಗೈಸ್ ಇದೊಂದು ಸೆಕೆಂಡ್ ಹೆಂಗಿತ್ತು ಅಂದರೆ ನನಗೆ ಫುಲ್ಲು ಕತ್ಲ ಇದು ಡೋರ್ ಓಪನ್ ಮಾಡಿದ ತಕ್ಷಣ ಅದು ಯಾರೋ ಕುತ್ಕೊಂಡವ್ರು ಅನ್ಕೋಬಿಟ್ಟೆ. ಫುಲ್ ಒಂದು ಸೆಕೆಂಡ್ ಭಯನೇ ಬಿದ್ದೋದು ನಾನು. ಅಲ್ಲಿಂದ ನೋಡ್ಬಿಟ್ಟು ಯಾವುದೋ ಆನೆ ಬರ್ತೈತೆ ಅಂದ್ಕೊಂಡೆ ಕಣೋ, ಆನೆ ಬರ್ತೈತೆ ಅಂದ್ಕೊಂಡೆ. ಹಂಗೆ ಗುರು ಹಿಂಗಿದ್ರೆ ಭಯ ಆದ್ರೂ ಬೀಳ್ತಾರೆ, ನಿಮ್ಮ ಥರ ಸಣ್ಣಗಿದ್ರೆ ತುಳಿದ್ಬಿಡ್ತಾರೆ. ಲೇ ಮಾಡೋಣ ಕಣೋ, ಲೇ ಮಾಡೋಣ ಕಣೋ, ಮಾಡೋಣ ಹೇಳ್ತಾನೆ ಇದೆಯಪ್ಪ, ಯಾವಾಗಿಂದ ಮಾಡ್ತೀವಿ ಗೊತ್ತಿಲ್ಲ ನನಗೆ. ಇದು ಬರ್ಡೇ ಗಿಫ್ಟು ಏನು ಬೇಕಾಯ್ತು ಹೋಗ್ಲಿ ಹೇಳು. ಯಾವುದು? ಸರಿ ಬಾ ಆಯಿತು. ಹೂವು ಆಯ್ತಾ ಬತ್ತಣ್ಣ ಗೆಲ್ಲಣ ಅಣ್ಣ ಚಾಕ್ಲೇಟ್ ಅಣ್ಣ ಚಾಕ್ಲೇಟ್ ಅಣ್ಣ. ನಾವು ಬೇಗ ಅವಳು ಬೇಜಾರಾಗ್ತಾಳು. ಇಲ್ಲ ಗೈ ಕೇಳಿ ಕೇಳಿ ನಾನು ಬೇಜಾರಾಗ್ಬಿಟ್ಟಿದ್ದೀನಿ. ಹೋಗ್ರಪ್ಪ ಹೋಗ್ರಿ. ಎರಡೇ ನಿಮಿಷ. ಸೊ ಗೈಸ್ ನಾನು ಮತ್ತು ನಮಗೆ ಫೈನಲಿ ರಾಯಲ್ ಮಾರ್ಟಿಗೆ ಬಂದಿದ್ದೀವಿ. ಸೊ ಏನೇನು ಬೇಕು ಒಂದೇ ಕಡೆನೇ ಸಿಗೋದು ಅದು. ಮತ್ತು ಅಲ್ಲಿ ಯಾವುದು ಒಂದೊಂದು ಅಲ್ಲಿ ಇಲ್ಲ ಅಂತ ಅದು ಅಲ್ಲೇಂತ ಅಲ್ಲೆಲ್ಲಿ ಹೋಗ್ಬೇಕಾಗುತ್ತೆ. ಸೊ ನೋಡು ಕಮ್ಮಿ ಇರೋ ತಗೋ, ಜಾಸ್ತಿ ಇರೋ ತಗೋಬೇಡ ಆಮೇಲೆ ಹೇಳ್ತಾ ಈಗ ನೋಡು. ಇಲ್ಲ ಗೈಸ್ ಪಾಪ ಯಾವ್ದಾರು ತೊಗೊಂಡು ಫಸ್ಟೇ ಬೇಕು ನೋಡುವ ಯಾವ್ದು ಬೇಕು ನೋಡಿ. ಸೊ ಗೈಸ್ ಇಲ್ಲ ಐತೆ ಡೈರಿ ಮಿಲ್ಕು ಸಾಕದು ಸಾಕಾಯ್ತು. ಎಷ್ಟಿತ್ತು? ಸೊ ಗೈಸ್ ಯಾವುದಾದ್ರು ಡೈರಿ ಇದು ಓರಿಯೋ ತೊಗೊಂಡವಳೆ. ಓ ಪಾಪ ಕರ್ಕೊಂಡೇ ಬಿಟ್ಟು ಸರಿ ಆಗ್ಬಿಡ್ತು. ನೀನು ಮಾತ್ರ ತಿನ್ಬೇಕು ಅದು ಹೇಳಿದ್ದೀನಿ. ಅದಕ್ಕೆಲ್ಲ ಕೊಡ್ಬೇಡ ನೀನು, ಅದಕ್ಕೆಲ್ಲ ಕೊಡಂಗಿಲ್ಲ, ನೀನು ಒಬ್ಬಳೇ ತಿನ್ನಬೇಕು. ತಿನ್ನಲ್ಲ ಅದಕ್ಕೆ ನೀವು. ಸೊ ಗೈಸ್ ನಾನೊಂದು ಸ್ವಲ್ಪ ತೊಗೊತಾ ಇದ್ದೀನಿ ಅದರಲ್ಲಿ. ನನಗೇನು ಅನ್ಕೋಬೇಡಿ, ನನಗೇನಾದರೂ ಅನ್ಕೋಬಿಡ್ತಾರೆ. ನಾನು ಫೈನಲಿ ಸೋನು ಅಕ್ಕ ಮನೆ ಹತ್ರ ಬಂದೆ. ಸೋನು ಅಕ್ಕ ಎಲ್ಲಿಗೆ ಹೋಗ್ಬೇಕಂತ. ಸೊ ಅದರಿಂದ ನನ್ನ ಗಾಡಿ ಬೇಕಂತ. ಬನ್ನಿ ಹೋಗುವ. ನಾನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಟೈಮ್ ಬೇರೆ ಆಯಿತು, ಊಟ ಬೇರೆ ಏನೂ ತಿಂದಿಲ್ಲ. ನೋಡೋಣ. ಥೋ ಮುಸ್ಲಿಮ್ ಇದ್ದಂಗೆ ಇದೆಯಾ ನೀನು? ಥೋ ಸೇಮ್ ಮುಸ್ಲಿಮ್ ಇದ್ದಂಗೆ ಇದೆಯಾ ನೀನು? ಓ ನೈಟ್ ಇಲ್ಲಿದೆಯಾ ಅಂತನಾ? ಇರೋ ಫುಲ್ ತೋರಿಸ್ಬಿಡ್ತೀನಿ ಹೆಂಗಿದೆಯಾ ಅಂತ. ಬೆಳಕು ಇಲ್ಲಿ ಕಾಣಿಸ್ತಿಲ್ಲ. ಇವಾಗ ಎಲ್ಲಿ ಬಿಡ್ಬೇಕು ನಿನ್ನ? ಬರೋದು ಎಷ್ಟೊತ್ತಾಗುತ್ತೆ ಈಗ? ನಡಿ 1 ಅವರ್ ಆಯ್ತಾನೆ. 10 ಗಂಟೆಗ? 9 ಗಂಟೆ. ಪಕ್ಕ 9 ಗಂಟೆ ತಾನೆ. 1 ಅವರ್ ಆಟೋಮೆಟಿಕ್. ನೀನು ಲೆಫ್ಟಿಗೆ ಬಂದರೆ ಬರುತ್ತೆ ಅದು. ಗೈಸ್ ನೋಡ್ರಿ, ಲೆಫ್ಟಿಗೆ ಇಂಡಿಕೇಟ್ ಹಾಕ್ಬಿಟ್ಟು ರೈಟಿಗೆ ಬರ್ತಿರೋದು. ನನ್ನ ಕೈ ತೋರಿಸ್ತಾ ಇದೀನಲ್ಲಿ. ನೀ ವಂಡರ್ ಸೇಪ್ ಹತ್ರ ಬಿಡ್ತೀಯ ಅಂತ. ಸರಿ ಗೈಸ್, ನಮ್ಮ ಹುಡುಗ ನೀವು ಯೂಟ್ಯೂಬ್ ಚಾನಲ್ ಐತೆ ಗೈಸ್, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ನಮ್ಮ ಹುಡುಗನ ಏನು ಹೆಸರು? MK ಮಿನಿ ಬ್ಲಾಗ್. ಸರಿ ಹೆಸರು ತೋರಿಸು ನೋಡಿ ಗೈಸ್. ಈ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋ ಫುಲ್ ವೀಡಿಯೋಸ್ ಮಾಡು. ನಮ್ಮ ಹುಡುಗನು ಸಿಕ್ಕಿದ್ರು. ಸೊ ಅವನೇನೋ ಹುಡುಗ ಯೂಟ್ಯೂಬ್ ಚಾನಲ್ ನಾನು ಬ್ಲಾಗ್ಸ್ ಮಾಡ್ತಾಯಿದ್ದೀನಿ ಅಣ್ಣ, ಸ್ವಲ್ಪ ಇದ್ರ ಬಗ್ಗೆ ಹೇಳ್ಕೊಡ್ರಣ ಅಂತ ಹೇಳ್ದ. ಸೊ ಹೆಂಗೋ ನನಗೆ ಗೊತ್ತಿರೋ ಐಡಿಯಾನ ಸ್ವಲ್ಪ ಅವ್ನಿಗೆ ಹೇಳಿದೆ. ಸೊ ಒಂದು ಸೆಕೆಂಡ್ ಖುಷಿ ಆಗ್ಬಿಟ್ಟು ಹೋದ. ಥ್ಯಾಂಕ್ ಗಾಡ್ ಅನಿಸ್ತು. ಇನ್ನೊಂದೇನು ಅಂದರೆ ಗೈಸ್, ನಾವೊಬ್ಬರು ಅದನ್ನ ನೋಡಿ ಮಾಡ್ತಾರೆ ಅಂದರೆ ನಮಗೆ ಗೊತ್ತಿದ್ದೆ ಅದ್ರ ಬಗ್ಗೆ ಹೇಳ್ಕೊಡ್ಬೇಕು. ನಾನು ಕೆಟ್ಟದಾರಿಗೆ ಹೋಗ್ತಾನೆ ಅವನು ಒಳ್ಳೆ ದಾರಿಗೆ ತಾನು ಮಾಡ್ತಾನೇನೋ ಒಂದು ಮಾಡೋಕ್ಕೆ ಹೋಗೋ ಆಸೆ ತಾನೆ. ಸೊ ನಮಗೆ ಗೊತ್ತಿರೋದನ್ನ ನಾವು ಹೇಳೋದ್ರೆ ಸೊ ನಮ್ಮರು ಬೆಳೀಲಿ ಅನ್ನೋ ಥರ ಖುಷಿ ನನಗೆ ಅಷ್ಟೇ. ಇವಾಗ ಸೋನೋಕ್ಕಂಗೆ ವೇಟ್ ಮಾಡ್ತಾಯಿದ್ದೀನಿ. ಸೊ ಗೈಸ್ ಫೈನಲಿ ನಾನು ಸೋನೋಕ್ಕ ಮನೆಗೆ ಬಂದೆ. ಅದು ಬಿಟ್ಟರೆ ಸೋನೋಕ್ಕ ನಾನೆಲ್ಲ ಕರ್ಕೊಂಡು ಹೋಗ್ತೈತೆ. ಸೊ ಬನ್ನಿ ಹೋಗುವ. ಆ್ಯಂಡ್ ಅದು ಬಿಟ್ಟರೆ ಸೋನೋಕ್ಕ ರೆಡಿ ಆಗೈತೆ. ನಾನು ಯಾವ ಬಟ್ಟೆ ಇದ್ದೀನಿ ಅದೇ ಬಟ್ಟೆ ಇದ್ದೀನಿ. ಸೊ ಚೆನ್ನಾಗೈತೆ, ಏನು ಗಲೀಜು ಚೆನ್ನಾಗಿಲ್ಲ ಗೈಸ್. ಈ ಬಿಸಿಲಲ್ಲಿ ಬಟ್ಟೆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋಕ್ಕೆ ಬೇಜಾರಾಗ್ಬಿಡೈತಕ್ಕೋ ಅಲ್ಲ. ಅದು ಸೋನೋಕ್ಕಂಗೆ ನಾನು ಎಲ್ಲೋ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬಾಕು ಇಲ್ಲೇ ಬಿಟ್ಟು ಹೊಂಟೋಗ್ಬಿಡ್ತೀನಿ ಇವಾಗ. ನಾನು ಇಲ್ಲ ಅಂದಿದ್ರೆ ಹೆಂಗೆ ಹೋಗ್ತಿದ್ದೆ ಇವಾಗ? ನಾನು ಕರ್ದಿಲ್ಲ ಅಂದರೆ ನಡಿ ಆಯಿತು. ಎಷ್ಟೊತ್ತಾಗುತ್ತೆ ನೀನು?
ಬೇಗ ಬಾಕ್ ಹೋಗ್ಬೇಕಾಗ ನೋಡಿ ಗೈಸ್, ಬೆಂಗಳೂರು ಮತ್ತು ಜಿ ಟಿ ಮ್ಯಾಚ್ ಐತೆ. ಯಾರು ನಂಬರು ಹೇಳು? ಅದ್ರಲ್ಲಿ ಹೇಳ್ತಾರೇನೋ ಕ್ಯಾಚ್ ಹಿಡೋಕೆ ಇಂಜುರಿ ಆಗ್ಬಿಟ್ಟು ಕೈಗೆ ಬೆಳಗ್ಗೆ ಇಟ್ಟು ಬಿದ್ದುಬಿಡ್ತು. ಅಷ್ಟೇ ಹೋಯ್ತು ಅನ್ಸುತ್ತೆ, ಬೆಳ್ಳು ಹೋಯ್ತಲ್ಲ. ಸೊ ಗಾಯ್ಸ್, ಕೆ ಎಲ್ ರಾಹುಲ್ ನೋಡಿ ಸರಿಯಾಗಿ ಬಿತ್ತು ನನಗೆ ಬಾಪು ಕ್ಯಾಚ್ ಹಿಡಿಯೋಕೆ ಹೋಗಿ. ಸ್ಪೀಡ್ ಬಾಲು ಗೈಸ್, ಹಾಕಿದ ತಕ್ಷಣ ಸರಿಯಾಗಿ ಹಿಡ್ದು ಮುಗೀತು. ಆ್ಯಂಡ್ ಸೋನಕ್ಕಂಗೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲ, ನಾನು ಬೇಡ ಅಕ್ಕ ಅಂತು. ಸೋನಕ್ಕ ಬರಲ್ಲ ಅಂತು. ಇಲ್ಲ ಬಾಕ, ಪರವಾಗಿಲ್ಲ, ನನ್ನ ದುಡ್ಡಲ್ಲೇ ತನಗೆ ಖರ್ಚು ಮಾಡಿಸ್ತಾ ಇದ್ದೀನಿ. ನೀನೇನು ಖರ್ಚು ಮಾಡಬೇಡ, ಬಾ ನಾನೇ ಖರ್ಚು ಮಾಡ್ತೀನಿ, ನೀನು ಸುಮ್ಮನೆ ಆರಾಮಾಗಿರು ನಿಜತೆ ಅಂತ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮ ಪ್ಲ್ಯಾನ್ ಏನು ಅಂದರೆ, ಇವಾಗ ಕರ್ಕೊಂಡು ಹೋಗ್ಬಿಟ್ಟು ನಾನೇ ದುಡ್ಡು ಖರ್ಚು ಮಾಡಿಸೋದು. ಬರೀ ಸುಳ್ಳು, ನೀನು ಖರ್ಚು ಮಾಡ್ತಾ ಇದೆಯಾ? ಅಲ್ಲಿ ಯಾರಿಗೂ ಎಪ್ಪೇಕಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾರಿಗೂ ಎಪ್ಪೇಕ್ ಬಿಟ್ಟು ಊಟ ತಿನ್ಕೊಂಬರ್ತೀರಿ ಏನಕ್ಕ? ನೋಡ್ತಾರ ಬ್ಲಾಗ್ ಇದು? ಬಿಡು ಹೋಗ್ಲಿ, ಏನಾಗಲ್ಲ. ಗಾಯ್ಸ್, ಹೆಸರು ಕಟ್ ಬೇರೆ ಕರೀತಾನೆ ಗಾಯ್ಸ್. ಹೆಸರೇನು? ಇವತ್ತು ಕುಕ್ಕಾಕ್ಬಿಡ್ತೀನಿ. ಅನ್ನು ಗುಂಡ ಪ್ರಶಾಂತ ಅನ್ನು ಹೇಳ್ತೀನಿ. ಹೇಳು ಪ್ರಶಾಂತ ಅನ್ನು ಓಡೋಣ ನಾವು. ಹೇಳು. ಬಟ್ಟೆ ಹಾಕೋ, ಬೇರೆ ಬಟ್ಟೆ ಹಾಕೋ. ಗೈಸ್, ನಮ್ಮ ಜೊತೆ ಇವನು ಜಾಯ್ನ್ ಆಗ್ತವನೆ. ಓನಾ ಗುಂಡ ಅಮ್ಮ ಗೊತ್ತಾಗೋದು ಮಾಮೂಲಿ. ಪ್ರಶಾಂತ ಅಂದ ಮಾಮ ತಾನೆ ಎಲ್ಲ ಹೇಳ್ಕೊಟ್ಟಿದ್ದೆ, ನೀನು ಹಾಳು ಮಾಡಬೇಡ ನೀನು ಅವನ್ನ. ಗಾಯ್ಸ್, ಅವ್ನು ಎಂತೆಂಥ ಮಾತು ಹೇಳ್ಕೊಡುತ್ತಂದ್ರೆ ಪಾಪ ಬಂದೆಲ್ಲ ಹೊಡೆದು ಸುಮ್ಮನೆ ಇಕ್ತೀನಿ ಪಾಪ ಇವನಿಗೆ ನಾನು ಹೆಂಗೆ ಅಳ್ಬೇಡ ಅಂತ. ಅದ್ರ ಹೇಳ್ಕೊಡೋ ಸೋನು ಅಕ್ಕ. ಇನ್ನೇನು ಅದು ಹೇಳ್ಕೊಟ್ಟಿದ್ದು ನೀನೇ ತಾನೆ. ಏನಂತ ಇವಾಗ ಏನು ಕೊಟ್ಟಿದಂತ ಬೇಜಾರ ನಿಂಗೆ? ಏನು ಅದನ್ನ? ಯಾವುದು ಸರ್, ಯಾರು ಸಪೋರ್ಟ್ ಮಾಡ್ತೀವಿ? ಹೋಗಿ ನೀನು ಯಾರು ಸಪೋರ್ಟ್ ಮಾಡ್ತೀವಿ ಹೇಳು? ಅದೇ ಹೇಳ್ತಾ ಇರೋದ ನೀನು? ನೋಡು, ಅದಕ್ಕೆ ಹೇಳೋದು ಅವ್ನು ಮುಂದೆ ಎಲ್ಲ ಹಿಂಗೆ ಮಾತಾಡೋದು, ಅವ್ನು ಅದನ್ನೇ ಹಿಡ್ಕೊಳ್ಳೋದು. ಅಂಚನ ಇನ್ನೊಂದ್ಸಲಿ ಹೇಳಿಸ್ಬಿಡಕ್ಕ ಅವ್ನ ಬಾಯಲ್ಲಿ ನೀನು. ನೋಡಲ್ಲಿ ಹೇಳಿಸ್ಬಿಡು ನೀನು. ಮತ್ತಿನ್ನೇನು ಹಂಗೆ ಹಾಳು ಮಾಡೋದು ನೀವು? ಹಾಳು ಮಾಡ್ತಾನೆ. ಹತ್ಕೋಬಿಟ್ಟ ಗೈಸ್, ಹತ್ಕೋಬಿಟ್ಟ. ಸೊ ಗೈಸ್, ಏನು ಗೊತ್ತಾ, ನಾವು ರೈಟ್ ಯೂಟರ್ನ್ ತಗೋ, ಲೂಸಾ ನೀನು ಹಂಗೆ ಜಿ ಕೆ ವಿಕಿ ಒಳಗಡೆ ಹೋಗು. ನೀನು ಹಂಗೆ ಬಂದೇ ಇಲ್ಲ ಗೈಸ್. ನಾವು ವಿದ್ಯಾರಣ್ಯಪುರಕ್ಕೆ ಹೋಗ್ಬೇಕಾಗಿತ್ತು. ಸೋನಕ್ಕ ಯಲಹಂಕ ರೋಡಿಗೆ ಬಂದೈತೆ. ಹಿಂಗೆ ನಡಿ ಜಿ ಕೆ ವಿಕಿ ಒಳಗಡೆನೆ. ಏನಕ್ಕ ಓಡಿಸ್ತಾ ಇದೆಯಾ ನೀನು? ನೀನು ಗಾಬರಿಯಿಂದ ಓಡಿಸ್ತಾ ಇದೆಯಾ ಗಾಡಿನ? ಯೂಟರ್ನ್ ಇದ್ರೊಳಗಡೆ ಹೋಗಿ ಜಿ ಕೆ ವಿಕಿ ಈ ರೈಟ್ ಅಕ್ಕ. ಯಾರು? ನನಗೇನು ಗೊತ್ತು, ನೀನು ಪಡೆ ನಾನೇನೋ ಮಾತಾಡ್ಕೊಂಬರ್ತೀನಿ, ನೀನೇನೋ ಮಾತಾಡ್ಕೊಂಬರ್ತಾ ಇದೆಯಾ. ಜಿ ಕೆ ವಿಕಿ ಒಳಗಡೆ ಹೋಗೋದು ಸ್ಟ್ರೈಟ್ ಅಂತಿದ್ಯಾ? ಅದು ಬಿಡು, ನೀನು ಗಾಬರಿಯಿಂದ ಏನು ಕೊಡಿಸ್ತಾ ಇದೆಯಾ ಗಾಡಿನ? ಎಲ್ಬೇಡ ನೀನು. ಹಾಂ, ಓಕೆ. ನಾನು ನಮ್ಮ ಒಬ್ಬರು ಫ್ರೆಂಡಿಂದು ಬರ್ಡೇ ಇತ್ತು. ಸೊ ಇಲ್ಲಿ ಟೆಂಪಲ್ಗೆ ಬಂದಿದ್ದೆ ನಾನು, ಸೋನು ಅಕ್ಕ, ಅದೇನವರು. ಸೊ ಗೈಸ್, ನಾನು ಮತ್ತು ಗುಂಡ, ಸೋನು ಅಕ್ಕ ಟೆಂಪಲ್ ಬರಲ್ಲ ಅಂತ. ಸೊ ನಾನು, ಗುಂಡ ಮತ್ತು ಬರ್ಡೇ ಇದ್ದವರು ಇಬ್ಬರು ಹೋಗ್ತಾ ಇದ್ದಾರೆ. ಬರ್ಡೇ ಗರ್ಲ್, ಬರ್ಡೇ ಬಾಯ್. ದೃಷ್ಟಿ ಆಗುತ್ತಾ? ದೃಷ್ಟಿ ನಿಂಗೆ ಆಗುತ್ತಕ್ಕ? ದೃಷ್ಟಿ ಆಗುತ್ತಾ? ಸೊ ಗೈಸ್, ಬನ್ನಿ ತೊಗೊಂಡೋಗುವ. ಗೈಸ್, ಪೇಮೆಂಟೇ ಮಾಡಿಲ್ಲ, ಹಂಗೆ ಹೋಗ್ಬಿಡ್ತಾ ಇದ್ದೀರಿ. ಇಲ್ಲಿ ಆಗೈತೆ ಗೈಸ್. ಸ್ವಲ್ಪ ಮೇಲೆ ಯಲಹಂಕ ಬಸ್ ಸ್ಟಾಪ್ ಬನ್ನಿ ಹೋಗುವ. ಸೊ ಗೈಸ್, ಅದು ಕುಂಬಳಕ್ಕೆ ಇಲ್ಲೇ ಹಚ್ಬೇಕಂತ. ಸೊ ಅದು ಒಳಗಡೆ ಎತ್ಕೊಂಡು ಹೊಂಟೋಗ್ಬಿಟ್ಟಿದ್ರೆ. ಸೊ ಇಲ್ಲಿಗೆ ಕುಂತ್ಕೊಳ್ಳಲ್ಲಿ, ಕುಂತ್ಕೊಳ್ಳಿ. ಕೈ ಮುಗಿಬೇಕಾಯ್ತಾ ದೇವ್ರಿಗೆ? ಕೈ ಮುಗಿ ನೋಡಿ ಗೈಸ್. ಇಲ್ಲಿ ಯಾವ ಟೆಂಪಲ್ಗೆ ಬಂದಿದ್ದೀವಿ ನಾವು? ದುರ್ಗಾ ಟೆಂಪಲ್. ಗಾಯ್ಸ್, ದೀಪ ಅವಾಗಿಂದ ಅಂಟಿಸ್ತಾನೆ ಇಲ್ಲ ಅದು. ಇಲ್ಲೇ ಹೋಗ್ತೈತೆ.
ಓಯ್ ನಮ್ಮ ಗುಂಡು ನೋಡ್ರಿ ಹೆಂಗೆ ಬಿಟ್ಬಿಟ್ಟಿದ್ದೀನಿ ಬರೀ ನಿಂತ್ಕೊ ಕುಂತ್ಕೊ ಹೋಗೋಣ ಹೊರಗಡೆ ಹೋಗೋಣ. ದೀಪ ಅಂಟ್ತಾನೆ ಇಲ್ಲ ಗೈಸ್, ಅದು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀರಿ. ಟ್ರೈ ಮಾಡು ಗೈಸ್. ನಾವು ಫೈನಲಿ ಅದು ಹಚ್ಚ ಇರಲಿಲ್ಲ, ಗಾಳಿ ಲಾರಿ ಹಾರಿ ಹೋಗೋದು. ಹಾಂ ಹಿಂಗೆ 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 ಬನ್ನಿ. ಒಳಗಡೆ ತುಂಬ ಜನ ಅವರೇ. ನಮ್ಮ ಪ್ರಕಾರ ಇಲ್ಲೇ ಅರ್ಧ ಗಂಟೆ 1 ಅವರ್ ಆಗಿಬಿಡುತ್ತೆ. ಗುಂಡಿನ ಬೇರೆ ಎತ್ಕೊಬಿಟ್ಟಿದ್ದೀರಿ, ಒಂದು ಬೇರೆ ಎತ್ಕೋಬೇಕು. ಬನ್ನಿ ಹೋಗೋ ಒಳಗಡೆ. ಆದರೆ ದೇವ್ರದ್ದು ದರ್ಶನ ತೋರಿಸ್ತೀನಿ. ಸೊ ಗೈಸ್ ಫೈನಲಿ ನಾವು ತಾಯಿದು ದರ್ಶನ ತೊಗೊಂಡೋದೆ ಬಂದಾಯಿತು. ಅದು ಬಿಟ್ಟರೆ ಹೆಂಗೋ ಬೇಗ ಬಂದಿದ್ದು ಒಳ್ಳೆಯದಾಯಿತು. ನೋಡಿ ಇವಾಗ ಕ್ಲೋಸ್ ಮಾಡಿಬಿಟ್ರು ಟೆಂಪಲ್ನ. ಹಾಂ ಬನ್ನಿ ಹೋಗುವ. ಅದು ಬಿಟ್ಟರೆ ಇವಾಗ ಬರ್ಡೇ ಪಾರ್ಟಿ ಐತೆ, ನೋಡೋಣ. ನೋಡಿರಿ ಸೋನಕ್ಕ ಗಾಯ್ಸ್, ಸೋನಕ್ಕ ಕನ್ನಡಿ ಗಾಯ್ಸ್, ಸೋನಕ್ಕ ಕನ್ನಡಿ ಗಾಯ್ಸ್. ಯಾಕಕ್ಕ ಅಳ್ತಾ ಇದೆಯಾ ಅಕ್ಕ? ಏನಾಯಿತು? ಈ ಕಾರ್ ನೋಡ್ಬಿಟ್ಟ ಗಾಯ್ಸ್, ಈ ಕಾರ್ ಈ ಥರ ಕಾರ್ ತೊಗೊಂಡಿಲ್ಲ ಅಂದ್ಬಿಟ್ಟು ಅಳ್ತಾ ಇರೋದಲ್ಲ ನೀನು. ಅದಕ್ಕೆ ಕಾರ್ ಅಲ್ಲ, ಕಾರ್ ಹತ್ರ ಪಕ್ಕದನೇ ಕಾರ್ ಪಕ್ಕದಲ್ಲಿ ನಿಂತ್ಕೊಂಡು ಅಳ್ತಾ ಇರೋದು ನೀನು. ಶಿಷ್ಯ ಸುಮ್ಮನೆ ಯಾಕಂದ್ರೆ ಗಾಯ್ಸ್ ಅವ್ನ ಮೂಗೊಳಗಡೆ ನೋಡ್ರಿ ಗಾಯ್ಸ್ ಎಷ್ಟು ಕುಂತೈತೆ. ಇರಾಕ ನಿನ್ನ ಮೂಗೊಳಗಡೆ ಒಂದ್ಸಲಿ, ಅವ್ನ ಮೂಗೊಳಗಡೆ ಒಂದ್ಸಲಿ ನೋಡಿ ಗೈಸ್. ಕ್ಲೀನ್ ಮಾಡ್ಕೊಳ್ಳೋ. ಬೇಸಿಗೆಗಾಲಲ್ಲೂ ಮೂಗಲ್ಲಿ ಸೋರ್ತೈತಲ್ಲಕ್ಕ ಅವನಿಗೆ. ನನ್ನ ಹಳೆ ಹೆಂಗಿದ್ರು ಚೆನ್ನಾಗಿರ್ತೀವಿ. ಇಬ್ಬರು ಒಂದೇ ಥರ ಇದ್ದೀರ. ತೋರಿಸಿರೋ ಒಂದು ನಿಮಿಷ. ನಿನ್ನ ಮೂಗಲ್ಲಿ ಎಷ್ಟಾಯ್ತು ನೋಡ್ಸೋಣ. ಹಾಂ ಗಾಯ್ಸ್ ಇವತ್ತು ಯಾಕೆ ಸಿಗ್ತಾನೆ ಡೇಟಿಗೆ ಬಂದಿದ್ದು. ಇವನ್ ಮಕ ನೋಡಿ, ಡೇಟಿಗೆ ಬರೋ ಮಕ. ಇವ್ನಿಗೆ ಅವತ್ತು ನೋಡಿಲ್ವಾ ಸಂಭ್ರಮ ಹತ್ರ ಇವ್ನು ಕಾದಿರೋದಕ್ಕೆ ಒಂದು ಹುಡುಗಿರು ಬಂದಿಲ್ಲ. ಇವಾಗ ಬಂದಿಲ್ಲ. ಗೈಸ್ ಫೈನಲಿ ಊಟ ಮಾಡೋಕ್ಕೆ ಬಂದು ಬರ್ಡೇಗಳದ್ದು ಪಾರ್ಟಿ. ನಾವು ನೋಡ್ರಿ ಕೇಕ್ ತೊಗೊಂಡಿದ್ದೆ, ಏನು ತೊಗೊಂಡಿರೋ ಸುಮ್ಮನೆ ಬಂದುಬಿಟ್ಟಿದ್ದೀವಿ. ನೀವೇ ಏನು ಮಾಡೋಕ್ಕಾಗಲ್ಲ. ನೋಡ್ರಿ ಪಾಪ ಗುಂಡನಿಗೆ ನೀವಿಲ್ಲೇ ತಿನ್ಕೊಬಿಡ್ರಿ. ಗೈಸ್ ಫೈನಲಿ ಊಟಕ್ಕೆ ಬಂದಿದ್ದೀರಿ. ತಿಂದ್ಬಿಟ್ಟು ದೆನ್ ನಿಮಗೆ ಸಿಗ್ತೀರಿ. ಹೊಟ್ಟೆ ತುಂಬ ಹಸಿದೈತೆ. ಮಧ್ಯಾಹ್ನ ಮೊಸರನ್ನ ತಿಂದಿರೋನು ಅಷ್ಟೇ ನಾನು. ನೀವೇ ಬಂದ್ಬಿಟ್ಟು ಸೋನು ಅಕ್ಕ, ಗುಂಡ, ಓಕೆ ಬನ್ನಿ ತಿಂದ್ಬಿಟ್ಟು ಸಿಗುವ. ಗಾಯ್ಸ್ ಕ್ಯೂಟಿ ಗರ್ಲ್ ನೋಡಿ ಗಾಯ್ಸ್. ಏಯ್ ಎತ್ತ ಕೈ ಇಷ್ಟೇ ಗೈಸ್. ಶೆಕೆ ಆಗ್ತದೆ. ರಾಜ್ ಕಡೆನೇ ಕುತ್ಕೋಬೋದಾಗುತ್ತೆ. ಸೋನು ಅಕ್ಕನ ಕರ್ಕೊಂಬಂದಿದ್ದು ಅವ್ರು ಹೇಳಿದ್ರು ಅಂದ್ಬಿಟ್ಟು ನೀನು ಹೇಳ್ತಾ ಇರೋದು. ಶೆಕೆ ಜಾಸ್ತಿ ಆಗ್ತೈತೆ. ಸುಮ್ಮನೆ ಡೇಟಿಗೆ ಬಂದಿದ್ದೀವಿ ಅಂತ ಕಟ್ ಮಾಡಕ್ಕೆ ಏನು ಕಟ್ ಮಾಡಿದ್ರು ಅಷ್ಟೇ. ಇವಂಡಿ ಹಾಯ್ ಮಾಡೋ ಗುಂಡ, ಹಾಯ್ ಮಾಡು. ಸೊ ಗೈಸ್ ಫೈನಲಿ ನಾವು ಅಲ್ಲಿಂದ ಊಟ ಮಾಡಿಕೊಂಡು ಗುಂಡಂಗೆ ಬಿಡಕ್ಕಂತ ಬಂದಿದ್ದೀನಿ. ನಿದ್ದೆ ಎಳಿತೈತೆ ಸರಿಯಾಗಿ. ಊಟ ಆಗಿಬಿಡೈತೆ ಒಂದು ರೌಂಡು. ನಿದ್ದೆ ಬರ್ತೈತೆ ಗೈಸ್, ನಿದ್ದೆ ಬರ್ತೈತೆ. ಏನಿವೆ ಕೆಲ್ಸಕ್ಕೆ ಬರೀ ಟೈಮ್ ಆಗಿಬಿಟ್ಟಿತ್ತು. ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ. ನೆನ್ನೆ ಒಂದು ಕ್ರೇಜಿ ಅಂದ್ಕೊಳ್ಳಿ. ಫ್ಲೈಟ್ ಮೂಡಿಗೆ ಹಾಕಿ ಸೀದಾ ಮಲಗಿಬಿಟ್ಟಿದ್ದೀನಿ. ಅವ್ನಿಗೆ ಮೆಸೇಜ್ ಹಾಕಿದ್ದೀನಿ ಅಷ್ಟೇ, ನಾನು ಡೈರೆಕ್ಟು 10 ಗಂಟೆಗೆ ಬರ್ತೀನಿ ಅಂತ. ದೆನ್ ಫೋನ್ ಫ್ಲೈಟ್ ಮೂಡಿಗೆ ಮಲಗಿದ್ದೀನಿ. ಏನಕ್ಕೋ 9:30 ಏನಕ್ಕೋ ಒಂದು ಸೆಕೆಂಡ್ ಎಚ್ಚರ ಆಯಿತು. ಒಂದು ಮೆಸೇಜ್ ಕಳಿಸಿದ್ದ, ಐ ವಾಂಟ್ ಟು ಗೋ ಕಮ್ ಫಾಸ್ಟ್ ಅಂತ ಗಣೇಶ. ಮೆಸೇಜ್ ಓಪನ್ ಮಾಡಿ ಮೆಸೇಜ್ ನೋಡಿಬಿಟ್ಟು ಹಂಗೆ ಫ್ಲೈಟ್ ಅದು ಮೆಸೇಜ್ ಆಫ್ ಮಾಡಿಲ್ಲ ನಾನು. ಮತ್ತೆ ಫ್ಲೈಟ್ ಮೂಡಿಗೆ ಹಾಕಿ ಮಲಗಿ 2 ಗಂಟೆಗೆ ಎದ್ದೆ. 2 ಗಂಟೆಯಲ್ಲಿ ನಂಗೆ ನಿದ್ದೆ ಇದು ನಮ್ಮ ಅಜ್ಜಿ ಅಡುಗೆ ಮಾಡ್ತಿತ್ತು. 2 ಗಂಟೆಗೆ ಎದ್ದು ಅಡುಗೆ ಮಾಡ್ತಿತ್ತು. ಸೊ ಅವಾಗ ಎಚ್ಚರ ಆಯಿತು. ದೆನ್ ಮತ್ತೆ ಮಲ್ಕೊಂಡು ಎಷ್ಟು ಗಂಟೆಗೆ ಎದ್ದು ನಾನು ಮರ್ತೋಗ್ಬಿಟ್ಟೆ. ನಾನು ಸೋನು ಅಕ್ಕ ಬಿಡಕ್ಕೆ ಹೋಗಾಯ್ತಾ ನಿಮ್ಗೆ ಗಾಯ್ಸ್. ನನಗೆ ಅದಕ್ಕೆ ಗೈಸ್ ಬರೋಕ್ಕೆ ಇಷ್ಟ ಆಗೋಲ್ಲ. ಅರ್ಧ ಗಂಟೆ ಆಯ್ತು ನೋಡ್ರಿ ಬಿಟ್ಟು ಬರೋಕ್ಕೆ ಎಷ್ಟು. ಗೈಸ್ ನಾವು ಸ್ವಲ್ಪ ಕತ್ಲೊತ್ತಲ್ಲಿ ಫ್ಲ್ಯಾಶ್ ಆನ್ ಮಾಡೋದು ಕಲಿಬೇಕು. ನಾನು ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ಪ್ರಾಪರಾಗಿ ಏನೂ ಕಾಣಿಸ್ತಾನೆ ಇಲ್ಲ. ಏನಿವೆ ಬಿಟ್ಟು ಏನು ಹೋಗುವ. ಓಕೆ ಗಾಯ್ಸ್ ಫೈನಲಿ ನಾನು ಅಲ್ಲಿಂದ ಟೆಂಪಲ್ನ ಮುಗಿಸ್ಕೊಂಡು ದೆನ್ ಊಟನ ತಿನ್ಕೊಂಡು ಸರಿಯಾಗಿ ತಿನ್ಕೊಂಬಂದ್ಬಿಟ್ಟಿದ್ದೀನಿ. ಲಾಂಗ್ ನೈಟ್ ಮಾಡೋದೇ ಮರ್ತೋದೆ.
ಫೈನಲಿ ನಾನು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೇಮ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಕೇಕ್ ತೊಗೊಂಡೋಗೋದು ಮರ್ತೋದ್ರೆ ಎನಿವೆ ಎಲ್ಲ ಗ್ಯಾಪ್ನೇ ಇತ್ತು. ಅದೇನೋ ಪ್ರಾಮಿಸ್ ಏನೋ ಆಗಿಬಿಟ್ಟಿತ್ತು, ಕೇಕೆಲ್ಲ ಕಟ್ ಮಾಡೋಂಗಿಲ್ಲ ಅಂತ ನಂಗೆ ಸೋನು ಕೇಳಿತ್ತು. ಸೊ ಅದರಿಂದ ಸುಮ್ಮನೆ ಪ್ರಾಮಿಸ್ನ ಬ್ರೇಕ್ ಮಾಡ್ಕೋಬಾರ್ದಲ್ಲ. ಸೊ ಅದರಿಂದ ಕೇಕ್ ಏನು ತೊಗೊಂಡೋಗಿಲ್ಲ, ತಿನ್ನೋಕ್ಕೆ ಹೋಗಿತ್ತು. ಫೈನಲಿ ಸಿಗುವ, ಬಾಯ್.